ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ಒಂದು ರ್ಯಾಂಡಮ್ ಆಗಿ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನೆಲ್ಲ ಇರುತ್ತೆ, ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಮಾರ್ನಿಂಗೇ ಮಳೆ ಬರ್ತಿತ್ತು. ಸೊ ಚಳಿ ಇತ್ತು ಅಂತ ಬಟ್ಟೆ ಮಡಚಬೇಕಾದ್ರೆ ಇದು ಸ್ಕಾರ್ಫ್ ಸಿಕ್ಕಿತ್ತು. ಪಾಪುಗೆ ಕಟ್ಟಿದೆ, ಅವ್ನು ಟೋಪಿ ಹಾಕ್ಸ್ಕೊಳ್ಳಲ್ಲ ಕಿತ್ತಾಕ್ತಾನೆ ಅಂತ. ಸೊ ನೋಡಿ ಎಷ್ಟು ಮುದ್ದ ಕಾಣಿಸ್ತಿದ್ದಾನೆ ಅಂದರೆ, ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಒಂದು ಹೈಡಿ ಅಂತ ಒಂದು ಚಿಂಟು ಟಿ ವಿಯಲ್ಲಿ ಬರ್ತಾಯಿತ್ತು. ಸೊ ಹಂಗೆ ಕಾಣಿಸ್ತಿದ್ದ ನನಗಂತೂ. ಸೊ ಅದಕ್ಕೆ ನನಗೆ ತುಂಬಾ ಮುದ್ದ ಕಾಣಿಸ್ತಿದ್ದ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಕ್ಬಿಟ್ಟೆ. ಆ್ಯಸ್ ಯೂಶುವಲ್ ಮಧ್ಯಾಹ್ನ ಆದಮೇಲೆ ಬಿಸಿಲು ಬರ್ತಾಯಿತ್ತು. ಸೊ ಹಾಗಾಗಿ ಬಿಟ್ಟು ಅವನಿಗೆ ಮಾಮೂಲಿ ಜಡೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಹೇಳ್ದಂಗೆ ಒಂದು ಬುರುಡೆ ಯಾಕೋ ಸ್ವಲ್ಪ ತುಂಬಾ ಡ್ರೈ ಆಗ್ತಿದೆ, ಮತ್ತು ಇದು ಸ್ಕಿನ್ನು ಪೀಲ್ ಆದಂಗೆ ಆಗ್ತಾಯಿತ್ತು ಅವನ ಬುರುಡೆಯಲ್ಲಿ. ಸೊ ಹಾಗಾಗಿ ಅವನಿಗೆ ಆಯಿಲ್ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವನಿಗೆ ಜಾನ್ಸನ್ಸ್ ಬೇಬಿ ಆಯಿಲ್ ಬಿಟ್ಟರೆ ಬೇರೆ ಯಾವುದೂ ಸೂಟ್ ಆಗ್ತಾಯಿಲ್ಲ. ಗಾಣದಲ್ಲೇ ನಾವು ಪ್ಯೂರ್ ಕೊಬ್ಬರಿ ಎಣ್ಣೆ ತಂದಿದ್ವಿ. ಸೊ ಅದು ಕೂಡ ಅವ್ನಿಗೆ ಸೆಟ್ ಆಗಿಲ್ಲ, ಏರ್ ಫಾಲ್ ಆಗುತ್ತೆ ಈ ವಯಸ್ಸಿಗೆ ಅವನಿಗೆ. ಅದಕ್ಕೆ ಜಾನ್ಸನ್ಸ್ ಬೇಬಿನೇ ತಂದು ಹಾಕೋಣ ಅಂತ ಸುಮ್ಮನಾಗಿದ್ದೀನಿ. ಇದು ನೈಲ್ ಕಟ್ರು ಪಾಪುಗೆ ಅಂತಲೇ ತೊಗೊಂಡೆ. ನೋಡಿ ಎಷ್ಟು ಪುಟಾಣಿ ಇದೆ ಅಲ್ಲ ಇದು ಸಿಸರ್ ಥರ ಒಂದು ನೈಲ್ ಕಟ್ರ್ ಬರುತ್ತೆ ಮಕ್ಕಳಿಗೆ, ಅದನ್ನು ಹುಡುಕ್ತಾ ಇದ್ದೆ ನಾನು. ಬಟ್ ಅದು ಎಲ್ಲೂ ಸಿಗಲಿಲ್ಲ. ಬಟ್ ಡಿಮಾರ್ಟ್ಗೆ ಹೋದಾಗ ಇದು ಪುಟಾಣಿದು ಕಾಣಿಸ್ತು ಅಂತ ತೊಗೊಂಬಂದೆ. ಬಟ್ ಅದು ಒಳಗಡೆ ನಾವು ಶೇಪ್ ಮಾಡ್ತೀವಲ್ಲ, ಅದೇ ಇರಲಿಲ್ಲ. ಸೊ ಅದನ್ನು ರಿಟರ್ನ್ ಕೂಡ ಮಾಡೋಕ್ಕಾಗಲಿಲ್ಲ, ಯೂಸ್ ಮಾಡಿಬಿಟ್ಟಿದ್ವಿ. ಸೊ ಹೀಗೆ ಪಾಪುಗೆ ನೈಲ್ಸು ತುಂಬಾ ಬೆಳೆಯುತ್ತೆ, ಅಂದರೆ ತುಂಬ ಫಾಸ್ಟಾಗಿ ಗ್ರೋತ್ ಆಗುತ್ತೆ ಅವನಿಗೆ ನೈಲ್ಸು. ಹಾಗಾಗಿ ಅವನಿಗೆ ನೈಲ್ ಕಟ್ ಮಾಡೋಣ ಅಂತ ಕೂರಿಸ್ಕೊಂಡಿದ್ದೀನಿ. ನಿಜ ಎಷ್ಟು ಮುದ್ದು ಪಾಪು ಗೊತ್ತಾ ಇದು, ಏಕೆಂದರೆ ಒಂಚೂರು ತೊಂದರೆ ಮಾಡಲ್ಲ, ಒಂಚೂರು ಕಿರಿಕಿರಿ ಮಾಡಲ್ಲ. ಎಷ್ಟು ಸ್ಮೂತಾಗಿ ಎಷ್ಟು ಆರಾಮ್ಸೆ ಅವನು ಕಟ್ ಮಾಡಿಸ್ಕೋತಾನೆ ನೈಲ್ಸ್ನ. ಅದಕ್ಕೆ ವೀಕ್ಲಿ ಒನ್ಸ್ ಅವನಿಗೆ ನೈಲ್ಸು ನಾನು ಕಟ್ ಮಾಡಿಬಿಡ್ತೀನಿ. ಜೊತೆಗೆ ನಂದು ಸ್ವಲ್ಪ ನೈಲ್ಸು ಬೆಳೆದ್ಬಿಟ್ಟಿತ್ತು, ಹಾಗಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಉದ್ದ ಇತ್ತು ಗೊತ್ತಾ ನನ್ನ ನೈಲ್ಸು. ನಿಜ ನಾನು ಡೆಲಿವರಿ ಆಗೋವರೆಗೂ ನೈಲ್ಸ್ನ ಕಟ್ಟೇ ಮಾಡಿರಲಿಲ್ಲ. ಅಷ್ಟು ಇಷ್ಟ ನನಗೆ ನೈಲ್ಸ್ ಅಂದರೆ. ನೈಲ್ ಆರ್ಟ್ ಕೂಡ ನಾನೇ ಮಾಡ್ಕೋತಾ ಇದ್ದೆ, ಅಷ್ಟು ಚೆನ್ನಾಗಿತ್ತು ನನ್ನ ನೈಲ್ಸು. ಯಾವುದೇ ಆರ್ಟಿಫಿಷಿಯಲ್ ನೈಲ್ಸ್ ಕೂಡ ನಾನು ಹಾಕ್ಸ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ನನ್ನ ನೈಲ್ಸು. ನಾನು ಬ್ಯೂಟಿ ಅಡ್ವೈಸರಾಗಿ ಕೆಲಸ ಮಾಡ್ತಿದ್ನಲ್ಲ. ಸೊ ಹಾಗಾಗಿ ಅಲ್ಲಿ ಎಲ್ಲ ಥರ ನೈಲ್ ಪಾಲಿಷಸ್, ಎಲ್ಲ ಥರ ಡಿಸೈನ್ ಮಾಡೋ ಐಟಮ್ಸ್ ಇರ್ತಿತ್ತು. ಸೊ ಹಾಗಾಗಿ ನಾನು ಅಲ್ಲಿ ಕಲ್ತ್ಕೊಂಡು ಮಾಡ್ತಾಯಿದ್ದೆ. ಆ ಪಿಕ್ಚರ್ಸ್ ಏನಾದರೂ ಇತ್ತು, ಇಲ್ಲ ವೀಡಿಯೋಸ್ ಏನಾದರೂ ಇತ್ತು ಅಂದರೆ ಸೈಡಲ್ಲಿ ಹಾಕಿರ್ತೀನಿ. ಬಂಗಾರ ತಿನ್ನಬಾರ್ದು. ನಿಜ 2 days 3 days ಒಂದ್ಸರಿ ನಾನು ನೈಲ್ ಪಾಲಿಷ್ನ ಚೇಂಜ್ ಮಾಡ್ತಾನೇ ಇದ್ದೆ. ಎಲ್ಲ ಹೇಳೋರು ಕೆಮಿಕಲ್ಸು ಅಷ್ಟೊಂದು ಹಚ್ಬೇಡ ಅಂತ. ಬಟ್ ನಂಗೆ ತುಂಬಾ ಹುಚ್ಚು ನೈಲ್ ಪಾಲಿಷ್ ಅಂದರೆ, ಅಷ್ಟು ಹಚ್ತಿದ್ದೆ. ಬಟ್ ಇವನಿಗೋಸ್ಕರ, ಇವನು ಹುಟ್ಟಿದಾನಲ್ಲ, ಇವನು ತರಲೆ ಸುಬ್ಬ, ಇವನಿಗೋಸ್ಕರ ನಾನು ನನ್ನ ನೈಲ್ಸ್ನೇ ದಾನ ಮಾಡಿಬಿಟ್ಟಿದ್ದೀನಿ. ಏಕೆಂದರೆ ಅವ್ನು ಹುಟ್ಟಿದಾಗಿಂದ ನನ್ನ ನೈಲ್ಸ್ನ ಬಿಟ್ಟೇ ಇಲ್ಲ. ಅಪ್ಪಿತಪ್ಪಿ ಅವ್ನು ಎತ್ಕೋಬೇಕಾದ್ರೆ ಇಲ್ಲ ಏನೋ ಮಾಡಬೇಕಾದ್ರೆ ಅವನಿಗೆ ತರ್ಚ್ಬಿಡ್ತೀನಿ, ಏನೋ ಭಯದಿಂದ ನಾನು ನೈಲ್ಸ್ನ ಬಿಡ್ತಾನೇ ಇಲ್ಲ. ಅಮ್ಮಮ್ಮ ಅಂದರೆ ಮ್ಯಾಕ್ಸಿಮಮ್ ನಾನು ಒಂದು 5 days ಇಲ್ಲ 1 week ಅಷ್ಟೇ ಒಂದು ಕಲರ್ ನೈಲ್ ಪಾಲಿಷ್ನ ಇಟ್ಕೋತಾ ಇದ್ದು, ಮತ್ತೆ ಚೇಂಜ್ ಮಾಡಿಬಿಡ್ತಿದ್ದೆ. ಬಟ್ ಇವಾಗ ನೋಡಿ, ಈ ಮಕ್ಳಿಗೋಸ್ಕರ ಎಲ್ಲ ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಸೊ ಹಾಗಾಗಿ ಇವಾಗ ನೋಡಿ ಇಷ್ಟು ಬಂದಿದೆ, ಆದರೂ ಕೂಡ ಕಟ್ ಮಾಡಬೇಕು. ಅಮ್ಮ ನಾನು ನೈಲ್ ಪಾಲಿಷ್ ಹಚ್ತಾ ಇಲ್ಲ. ಅವನು ಹುಟ್ಟಿದಾಗಿಂದನೂ ನಾನು ನೈಲ್ ಪಾಲಿಷ್ ಹಚ್ತಾ ಇಲ್ಲ. ಬೇಡ ಇದು ವೆಯ್ಟ್. ಈ ಥರ ಇವನ್ನ ಕಾಲೆಲ್ಲ ಲಾಕ್ ಮಾಡಿಬಿಟ್ಟು ಆಮೇಲೆ ನಾನು ಕೆಲಸ ಮಾಡ್ಕೋಬೇಕು. ನಾನು ಇನ್ನ ಬಂಗಾರಿ ಹೋಗ್ಬೇಕು ನನಗೆ ಆಟ ಸಾಮಾನು ಕೊಡ್ತೀನಿ. ನಾನು ಆಚೆ ಕುತ್ಕೊಂಡು ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಗಿಜಿ ಬಿಜಿ, ಸ್ವಲ್ಪ ನಾಯ್ಸ್ ಇರುತ್ತೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ಏನಾದರೂ ಕೇಳಿಸ್ತಿಲ್ಲ ಅಂದರೆ ಸ್ವಲ್ಪ ಸೌಂಡನ್ನ ಜಾಸ್ತಿ ಕೊಟ್ಕೊಂಡು ಕೇಳಿಸ್ಕೊಳ್ಳಿ. ಯಾಕೆಂದರೆ ಸ್ವಲ್ಪ ಕ್ಯಾಮ್ರಾ ಡಿಸ್ಟೆನ್ಸ್ ಇರೋದ್ರಿಂದ ವಾಯ್ಸ್ ಸ್ವಲ್ಪ ಕಮ್ಮಿ ಕೇಳಿಸ್ಬೋದು.
ಮೋಡ ಫುಲ್ ಮುಚ್ಕೊಂಡಿದೆ, ಬೆಳಗ್ಗೆನೆ ಫುಲ್ ಚಳಿ ಇದೆ. ನಂದು ಇವಾಗ 9 ಕಟ್ ಎಲ್ಲ ಆಯಿತು ಹ್ಯಾಂಡ್ಸ್ದು. ಇವಾಗ ಕಾಲ್ದು ಮಾಡ್ಕೋಬೇಕು. ಮತ್ತು ಐಬ್ರೋಸ್ ಕೂಡ ತುಂಬಾ ಬೆಳ್ಕೊಂಡಿದೆ. ಇವತ್ತು ಟೈಮ್ ಇದ್ದರೆ ಅದನ್ನು ಮಾಡ್ಕೊಬಿಡ್ತೀನಿ. ಏಕೆಂದರೆ ನಾಳೆ ನಾಡಿದ್ದು 2 ದಿನವೂ ಫಂಕ್ಷನ್ಸ್ ಇದೆ. ಅಂದರೆ ಸ್ವಲ್ಪ ಔಟ್ಸೈಡ್ ಹೋಗಬೇಕು. ಹಾಗಾಗಿ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಐಬ್ರೋ ಕೂಡ ಮಾಡ್ಕೊಬಿಡ್ತೀನಿ. ಮಮ್ಮ ಬರಕ್ಕ ನೀನು ಆಟ ಪಾಪುನ ನೇಲ್ ಕಟ್ ಮಾಡ್ಕೊ. ಇದು ಆಕ್ಸಿಡೆಂಟ್ ಆಗಿತ್ತು, ಅದರದ್ದು ಗಾಯ ಹಾಗೆ ಉಳ್ಕೊಬಿಟ್ಟಿದೆ. ಏನೇ ಮಾಡಿದ್ರು ಹೋಗ್ತಾನೆ ಇಲ್ಲ. ಕಾಣಿಸ್ತಾ ಇರ್ಬೋದೇನೋ ವಿಡಿಯೋಗೆ. ನೆನ್ಸು ಅಷ್ಟೇ ತುಂಬಾ ಬೆಳ್ಕೊಬಿಟ್ಟಿದೆ. ನಾನು ಆಲ್ಮೋಸ್ಟ್ ಕಾಲೇಜ್ ಟೈಮಿಂದನೂ ಬರೀ ಸಿಲ್ವರ್ ಕಲರೇ ಕಾಲಿಗೆ ಯೂಸ್ ಮಾಡೋದು. ಏಕೆಂದರೆ ನಂದು ಸ್ವಲ್ಪ ಡಾರ್ಕ್ ಇರೋದ್ರಿಂದ ಸ್ಕಿನ್ ಟೋನು. ಮೆರೂನ್ ಹಚ್ತಿದ್ದೆ, ಬಟ್ ಮೆರೂನು ಒಂಥರ ಆಂಟಿಗಳು ಅವರು ಇವರು ಹಚ್ಚೋದು ಅಂತ ಫೀಲಾಗಿ ನಾನು ನನ್ನ ಸ್ಕಿನ್ ಟೋನ್ ಒಬ್ಬರು ಕಾಲಲ್ಲಿ ಸಿಲ್ವರ್ ನೋಡಿದ್ದೆ. ಸೊ ಅವ್ರಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ನಾನು ಕಾಲೇಜ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದಳು ಕಾಲಿಗೆ ಸಿಲ್ವರ್ ಕಲರ್ ಹಚ್ಚೋದು. ಇದುವರೆಗೂ ಕಾಲಿಗೆ ಸಿಲ್ವರ್ ಕಲರ್ ಬಿಟ್ಟರೆ ಬೇರೆ ಕಲರ್ ನಾನು ಅಪ್ಲೈಯೇ ಮಾಡಿಲ್ಲ. ಬಂಗಾರಿ ನಂದು ನೇಲ್ ಪೇಂಟ್ ರಿಮೂವರ್ ಆಗಿರಲಿ, ಕಲರ್ ನೇಲ್ ಪೇಂಟ್ಸ್ ಆಗಿರಲಿ ಎಲ್ಲ ನಮ್ಮ ಅಕ್ಕನ ಮನೇಲಿ ಸೇರಿಕೊಂಡಿದೆ. ಸೊ ಅದಕ್ಕೆ ನಾನು ಇವಾಗ ಟೈಮ್ ಇಲ್ಲದೆ ಇರೋದ್ರಿಂದ ಹಳೆ ನೇಲ್ ಪೇಂಟ್ ಮೇಲೆ ಹಚ್ಕೋತಾ ಇದ್ದೀನಿ. ನಿಮಗೆ ಯಾವ ಕಲರ್ ನೇಲ್ ಪೇಂಟ್ ಇಷ್ಟ ಆ್ಯಂಡ್ ಯಾವ ಕಲರ್ ನೇಲ್ ಪೇಂಟ್ನ ಹಚ್ಚಿದ್ದೀರಾ, ಪ್ರೆಸೆಂಟ್ ಯಾವ ಕಲರ್ ನೇಲ್ ಪೇಂಟ್ನ ಹಚ್ಕೊಂಡಿದ್ದೀರಾ ಅದನ್ನು ಕಮೆಂಟ್ ಮಾಡಿ. ಒಂದು ಕಾಲಿಗೆ ನೇಲ್ ಪೇಂಟ್ ಹಚ್ಕೊಂಡಿದ್ದೀನಿ, ಇನ್ನೊಂದು ಕಾಲಿಗೆ ಹಚ್ಕೊಳ್ಳೋಕ್ಕೆ ಬಿಡ್ತಾನೆ ಇಲ್ಲ. ಓಡಿ ಹೋಗ್ತವನೆ. ಕೂರಿಸಿದ್ರು ಕೂತ್ಕೋತಾ ಇಲ್ಲ, ಮಲಗಿಸಿದ್ರು ಮಲ್ಕೋತಾ ಇಲ್ಲ. ಎಷ್ಟು ತರಲಾಗಿ ಮಾಡ್ತಾನೆ, ಎಷ್ಟು ಡಿಸ್ಟರ್ಬ್ ಮಾಡ್ತಾನೆ. ಅಮ್ಮನಿಗೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಗುಜ್ಜಿನಿ ಆಕೆ ಆಟಾಡು ಬಂಗಾರಿ. ನಾನೊಂದೇ ಒಂದು ಕಾಲಿಗೆ ನೈಲ್ ಪೇಂಟ್ ಹಚ್ಕೊಂಡು ಓಡಿ ಬರ್ತೀನಿ. ಫೈನಲಿ ಹಂಗೋ ಹಿಂಗೋ ಮಾಡಿ ಅಷ್ಟು ನೈಲ್ ಪೇಂಟ್ನ ಹಚ್ಕೊಂಡೆ. ಹ್ಯಾಂಡ್ಸ್ಗೆ ಹಚ್ಚಲ್ಲ. ಆಗಲೇ ಹೇಳ್ದಂಗೆ ಸ್ವಲ್ಪ ಹೊತ್ತು ಮಳೆ ಬರುತ್ತೆ, ಒಂದು ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ. ಸೊ ಹಾಗಾಗಿ ನಾವು ಚಿಕ್ಕ ವಯಸ್ಸಲ್ಲೇ ಓದ್ದಂಗೆ ಬಿಸಿಲು ಮಳೆ ಒಟ್ಟಿಗೆ ಬಂದರೆ ರೇಂಬೋ ಬರುತ್ತೆ ಅಂತ. ಸೊ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೇಂಬೋ. ಅದು ಎಷ್ಟು ದೊಡ್ಡದಾಗಿ ಬಂದಿದೆ. ನಾನು ಮನೆ ಒಳಗಡೆ ಇದ್ದೆ, ಗೊತ್ತಿರಲಿಲ್ಲ ನನಗೆ. ನನ್ನ ಮಕ್ಕಳು ಬಂದು ಕರೆದ್ರು ನನ್ನ, ರೇಂಬೋ ಬಂದಿದೆ ಅಕ್ಕ ಅಂತ. ಹಾಗೆ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಇದನ್ನು. ನೋಡಿ ಈ ಕಡೆ ಬಿಸಿಲಿದೆ, ಈ ಕಡೆ ನೋಡಿದ್ರೆ ಮೋಡ ಮುಚ್ಕೊಂಡಿದೆ. ಸೊ ಹಾಗಾಗಿ ಬಿಸಿಲು ಮಳೆ ಸೇರಿ ಅದು ಕಾಮನ ಬಿಲ್ಲು ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ಫಸ್ಟು ಸ್ವಲ್ಪ ಲೈಟಾಗಿತ್ತು, ಬಟ್ ಒಂದು ಸ್ವಲ್ಪ ಹೋಗ್ತಾ ಈ ಥರ ಡಾರ್ಕ್ ಆಯಿತು. ನಿಜ ತುಂಬಾ ಖುಷಿ ಆಯಿತು ಇದನ್ನು ನೋಡಿ. ಯಾಕೆಂದರೆ ಆವಾಗ ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದಿದ್ದು. ಈ ನಡುವೆ ರೇರ್ ಇದನ್ನೆಲ್ಲ ನೋಡೋದು. ಹಾಗಾಗಿ ನೋಡಿದ ತಕ್ಷಣ ಕ್ಯಾಪ್ಚರ್ ಮಾಡ್ಕೊಂಬಿಟ್ಟೆ ನಾನು. ಓಕೆ, ಇವಾಗ ನಾನು ಒಂದು ಹೆಲ್ದಿ ಡ್ರಿಂಕ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮ ಯಜಮಾನ್ರಿಗೆ ತುಂಬಾ ಫೇವ್ರೇಟು. ಜಿಮ್ಗೆ ಹೋಗೋರು ಯಾವುದದು ಪ್ರೋಟೀನ್ ಶೇಕು ಅದು ಇದು ಅಂತ ಪೌಡರ್ ಯೂಸ್ ಮಾಡ್ತಾರಲ್ಲ. ಸೊ ಅದ್ರ ಬದಲು ಇದನ್ನು ಕುಡಿದ್ರೆ ನಿಜ ಎಷ್ಟು ಹೆಲ್ದಿ ಮತ್ತು ಎಷ್ಟು ಶಕ್ತಿ ಗೊತ್ತಾ ಇದು. ಸೊ ಹಾಗಾಗಿ ನಮ್ಮ ಮನೆಯವರು ಯಾವಾಗಲೂ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾಷ್ಟ ಮಾಡಿಲ್ಲ ಅಂದರೆ ಇದೊಂದು ಲೋಟ ಕುಡ್ಕೊಂಡು ಹೋಗ್ತಾರೆ. ನಿಜ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆದಂಗೆ ತುಂಬ ಸ್ಟ್ರೆಂತ್ ಇರುತ್ತಂತೆ, ಸುಸ್ತಾಗೋದು ಕಮ್ಮಿ ಆಗುತ್ತಂತೆ. ಸೊ ಹಾಗಾಗಿ ಇದನ್ನು ಮಾಡ್ಕೊಂಡು ಕುಡಿತಾಯಿದ್ರು. ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ, ನಿಮಗೂ ತೋರಿಸೋಣ ಅಂತ ಇವತ್ತು ವೀಡಿಯೋ ಮಾಡ್ಕೋತಾ ಇದ್ದೀನಿ. ಸೊ ಇದಕ್ಕೆ ನಾನು ಇವಾಗ 1/4 ಲೀಟ್ರ್ ಹಾಲು, ಒಂದು ಪಚ್ಚ ಬಾಳೆಹಣ್ಣು ಅಂದರೆ ದೊಡ್ಡ ಬಾಳೆಹಣ್ಣು ಬರುತ್ತಲ್ಲ ಆ ಬಾಳೆಹಣ್ಣು, ಅದ್ರ ಜೊತೆಗೆ ಕಡಲೆಪಪ್ಪು ಅಂದರೆ ಹುರ್ಗಡ್ಲೆ ಬರುತ್ತಲ್ಲ ಅದೊಂದು ಹಿಡಿ, ಒಂದು 5 ಆಗೋ ಅಷ್ಟು ಹಸಿ ಖರ್ಜೂರ. ಒಣ ಖರ್ಜೂರ ಗ್ರೈಂಡ್ ಆಗೋಲ್ಲ, ಹಾಗಾಗಿ ಹಸಿ ಖರ್ಜೂರ ತೊಗೊಳ್ಳಿ.
ಸೊ ಒಂದು ಹಿಡಿ ಆಗುವಷ್ಟು ಬಾದಾಮಿ, ಒಂದು ಹಿಡಿ ಆಗುವಷ್ಟು ಗೋಡಂಬಿ. ನಿಮ್ಮ ಹತ್ರ ಯಾವುದನ್ನ ಬೇರೆ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾನು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ, ಅಚ್ಚು ಬೆಲ್ಲ ಬರುತ್ತಲ್ಲ ಅದು. ಇವಾಗ ಏನಿದೆ ಈ ಕಡಲೆ ಪಪ್ಪು ಮತ್ತು ಅದ್ರ ಜೊತೆಗೆ ನಾವೇನೇನು ತೊಗೊಂಡಿದ್ವಿ ಅದನ್ನೆಲ್ಲ ಹಾಕ್ಕೊಂಡು ಫಸ್ಟು ಗ್ರೈಂಡ್ ಮಾಡ್ಕೊಳ್ಳೋಣ, ಪುಡಿ ಮಾಡ್ಕೊಳ್ಳೋಣ. ಏಕೆಂದರೆ ಇದು ಹಾಲು ಬಾಳೆಹಣ್ಣು ಹಾಕ್ಬಿಟ್ಟು ಮಾಡಿದ್ರೆ ಅದೆಲ್ಲ ಸ್ವಲ್ಪ ಗಟ್ಟಿ ಇರೋದು, ಸ್ವಲ್ಪ ಗ್ರೈಂಡ್ ಆಗೋಲ್ಲ ಚೆನ್ನಾಗಿ. ಹಾಗಾಗಿ ಏನು ಮಾಡ್ತಾಯಿದ್ದೀನಿ, ಬೆಲ್ಲ ಮತ್ತು ಡ್ರೈ ಫ್ರೂಟ್ಸು, ಹುರ್ಗಡ್ಲೆ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೋತೀನಿ. ಆವಾಗ ಅದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಬ್ಲೆಂಡ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಇವಾಗ ಇದನ್ನು ನೋಡಿ ಈ ಥರ ಫುಲ್ಲು ಫೈನ್ ಪೌಡರ್ ಆಗೋವರೆಗೂ ಇದನ್ನು ಸ್ವಲ್ಪ ಪುಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಲೀಟ್ರ್ ಹಾಲೇನಿದೆ ಅದು ಹಾಕ್ಕೋತಾ ಇದ್ದೀನಿ. ಇದು ಹಸಿ ಹಾಲು, ಫ್ರೀಝರಲ್ಲಿ ಇಟ್ಟಿರ್ತಾರಲ್ಲ ಹಾಲು, ಅದನ್ನು ಡೈರೆಕ್ಟ್ ಹಾಕ್ಕೋಬೇಕು, ಯಾವುದೇ ರೀತಿ ಕಾಯಿಸಬಾರ್ದು. ಸ್ವಲ್ಪ ಕೋಲ್ಡ್ ಇರಲಿ, ಅವಾಗ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಖರ್ಜೂರ ಏನಿತ್ತು ಅದನ್ನು ಸೀಡ್ಸ್ನ ತೆಗೆದು, ಖರ್ಜೂರ ಏನಿರುತ್ತೆ ಹಸಿ ಖರ್ಜೂರ ಅದನ್ನು ಹಾಕ್ಕೊಂಡು, ಇವಾಗ ಬಾಳೆಹಣ್ಣು, ಒಂದು ಬಾಳೆಹಣ್ಣು, ಇವರು ಒಬ್ಬರು ಕುಡಿತಾ ಇರೋದ್ರಿಂದ ನಾವು ಒಂದು ಲೋಟ ಮಾಡ್ತಿರೋದ್ರಿಂದ ಒಂದು ಬಾಳೆಹಣ್ಣು ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕಾದರೂ ಅಷ್ಟು ಯೂಸ್ ಮಾಡ್ಕೋಬೋದು. ಇವಾಗ ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಹೋಗಬೇಕು. ಆವಾಗ ಆಗಲೇ ಮಾಡಿಟ್ಕೊಂಡಿದ್ದಿದ್ದು ಪುಡಿ ಮತ್ತು ಇವಾಗ ಹಾಕಿದ್ವಲ್ಲ ಬಾಳೆಹಣ್ಣು, ಹಾಲು, ಅದ್ರ ಜೊತೆಗೆ ಖರ್ಜೂರ, ಅದೆಲ್ಲ ಸ್ವಲ್ಪ ಚೆನ್ನಾಗಿ ಗ್ರೈಂಡಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ಎಲ್ಲ ಒಂದೇ ಸಲ ಹಾಕಿ ಮಾಡ್ತೀನಿ ಅಂದರೆ ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗೋಲ್ಲ. ಸೊ ಹಾಗಾಗಿ ಫಸ್ಟು ಪುಡಿ ಮಾಡಿ ಇಟ್ಕೊಂಡು ಅದಾದಮೇಲೆ ಈ ವೆಟ್ ಐಟಮ್ಸ್ ಏನಿರುತ್ತೆ ಅದನ್ನು ಹಾಕಿ ನೀವು ಗ್ರೈಂಡ್ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಆ ಫ್ಲೇವರು, ಹುರ್ಗಡ್ಲೆ ಮತ್ತು ಬೆಲ್ಲದ ಫ್ಲೇವರು ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಗೊತ್ತಾ. ನಿಜ ಒಂದ್ಸಲ ನೀವು ಟ್ರೈ ಮಾಡಲೇಬೇಕು ಇದನ್ನು. ತುಂಬಾ ಹೆಲ್ದಿ ಡ್ರಿಂಕ್ ಇದು. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ಲರೂ ಕುಡಿಬೋದು ಇದನ್ನು. ಸೊ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಟೇಸ್ಟು. ಬೆಳಿಗ್ಗೆ ಹೊತ್ತು ಟಿಫನ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಇದನ್ನು ಮಾಡಿಕೊಟ್ರೆ ಆಫೀಸ್ಗೂ ಕುಡ್ಕೊಂಡು ಹೋಗ್ಬೋದು, ಜೊತೆಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಅವ್ರಿಗೂ ಕೂಡ ಮಾಡಿಕೊಡ್ಬೋದು ನೀವು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ, ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.